ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜನಧಾರೆ ಮೀಡಿಯಾ ನಮ್ಮ ವಾಹಿನಿಗೆ ಸ್ವಾಗತ. ನಾವಿವತ್ತು ತುಮಕೂರು ಡಿಸ್ಟಿಕ್ ಮಧುಗಿರಿ ತಾಲೂಕಿನಲ್ಲಿ ಲೊಕೇಟ್ ಆಗಿರುವಂತ ಬಸ್ಮಂಗಿ ಬೆಟ್ಟ ಇಲ್ಲಿ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ, ಇಲ್ಲಿನ ಒಂದು ಏ ವಾತಾವರಣ, ಇಲ್ಲಿ ಯಾರು ಆಳ್ವಿಕೆ ಮಾಡಿದ್ರು ಅಂತ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಇದನ್ನ ಸುಮಾರು 17ನೇ ಶತಮಾನದಲ್ಲಿ ಆ ಬೂದಿ ಬಸವ ಇಲ್ಲಿ ಸ್ಥಳೀಯ ನಾಯಕರಾದಂತ ಬೂದಿ ಬಸಪ್ಪ ನಾಯಕ ಅವರು 17ನೇ ಶತಮಾನದಲ್ಲಿ ಇದನ್ನ ನಿರ್ಮಾಣ ಮಾಡ್ತಾರೆ. ಕಲ್ಲು ಮತ್ತು ಮಣ್ಣು ಅಂತ ಉಪಯೋಗಿಸಿ ಕಟ್ಟಿರುವಂತ ಒಂದು ಅಗಮ್ಯ ಕೋಟೆ ಇದೆ ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ. ನಾನು ನಿಮಗೆ ತೋರಿಸ್ತೀನಿ. ಮತ್ತೆ ಇದನ್ನ 1768ರಲ್ಲಿ ಹೈದರ್ ಅಲಿ ಅವರು ವಶಕ್ಕೆ ತಾಂಬ್ತಾರೆ. ಅವಾಗ ಇದನ್ನ ಶಸ್ತ್ರಾಸ್ತ್ರಗಳನ್ನ ಮುಖ್ಯ ಒಂದು ಬೆಟ್ಟವಾಗಿ ಪರಿಗಣಿಸ್ತಾರೆ. ಮತ್ತೆ ಆ ಕಾಲಘಟ್ಟದಲ್ಲಿ ಮೆಟ್ಲಿಕೆಗಳು, ತಪ್ಪಿಸ್ಕೊಳ್ಳೋಕೆ ಸುರಂಗ ಮಾರ್ಗಗಳು, ಮತ್ತೆ ಇನ್ನು ಹಲವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಇಲ್ಲಿ. ಬನ್ನಿ, ಅವು ಹೇಗಿದಾವೆ, ಯಾವ ರೀತಿ ಮೇಲ್ಗಡೆ ಇತಿಹಾಸ ಸಾರುತ್ತೆ ಬಸ್ಮಂಗಿ ಬೆಟ್ಟ, ನಾನ್ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿದ್ದೀವಿ ಅಂತ ನೀವು ಊಹೆ ಮಾಡ್ಬೋದು. ನಾವು ಇವತ್ತು ಬಸ್ಮಂಗಿ ಬೆಟ್ಟ, ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಲ್ಲಿ ಬರುವಂತಹ ಬಸ್ಮಂಗಿ ಬೆಟ್ಟದ ಹತ್ರ ಇದ್ದೀವಿ. ನಾವೀಗ ನೋಡ್ತಾ ಇರ್ತಕ್ಕಂಥದ್ದು ಭಸ್ಮಲಿಂಗೇಶ್ವರ ದೇವಸ್ಥಾನದ ಹತ್ರ ಇದೀವಿ. ಇಲ್ಲಿ ನಮಗೆ ಒಬ್ರು ಪುರೋಹಿತರು ಪರಿಚಯ ಆದ್ರು. ಈ ದೇವಸ್ಥಾನದ ವಿಶೇಷ, ಈ ಬೆಟ್ಟದ ವಿಶೇಷ, ಕೆಲವು ವಿಚಾರದ ಸಂಗತಿಗಳನ್ನು ನಮ್ಮಲ್ಲಿ ಅವರು ತಿಳಿಸ್ಕೊಡ್ತಾರೆ. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು? ಗಂಗಾಧರ ಅಂತ. ಗಂಗಾಧರ, ನೀವು ದಯವಿಟ್ಟು ಈ ದೇವಸ್ಥಾನದ ಇತಿಹಾಸ ನಮಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು. ಭಸ್ಮಲಿಂಗೇಶ್ವರ ಅಂತ ಇಲ್ಲಿಗೆ ಹೆಸರು ಹೇಗ್ ಬಂತು? ಭಸ್ಮಂಗಿ ಬೆಟ್ಟ ಅಂತಾನೆ ಏನಕ್ಕೆ ಈ ಬೆಟ್ಟನ ಕರೀತಾರೆ? ಬಸವಂಗಿ ರುದ್ರ ಸ್ವಾಮಿ ಅಂತ ಬರಕ್ಕೆ ಇಲ್ಲಿ ಸ್ವಾಮಿಗಳು ಒಬ್ರು ಜೀವಂತವಾಗಿ ಐಕ್ಯ ಆಗಿದ್ದಾರೆ. ಇಲ್ಲಿ ಮದಕರಿ ನಾಯಕರು ಅಂದ್ರೆ ಬಳ್ಳದಾರ ಆಯ್ತರು, ಬೂದಿ ಬಸಪ್ಪ ನಾಯಕ ಅಂತ ಬಳ್ಳದಾರ ಆಳ್ಕೆ ಮಾಡಿದ್ರು. ಆ ದೇವರು ಬೂದಿ ಬಸಪ್ಪ ನಾಯಕ ಈ ದೇವ್ರಿಗೆ ಪರಮ ಭಕ್ತ. ಅವ್ರಿಗೆ ಯುದ್ಧಕ್ಕೆ ಹೋದಾಗ ಅವ್ರ ತಲೆ ಕತ್ತರಿಸಿದ್ರಂತೆ. ಆ ತಲೆದೊಂದು ಈಗ ಗುರುವಿಗೆ ಐತಿ, ಅಲ್ಲಿ ತೋರಿಸ್ತೀವಿ ನಿಮ್ಗೆ, ಅಲ್ಲೈತಿ. ಅದಕ್ಕೆ ಆ ಗುರುವಿಗೆ ನಾವು ಅದನ್ನ ಪೂಜೆ ಮಾಡ್ತಾ ಇದೀವಿ. ಮೇಲೆ ಕಲ್ಯಾಣಿಗಳವೆ, ಕುದುರೆಗಳು ಕಟ್ಟಾಕ ಮಂಟಪಗಳವೆ, ರಾಗಿ ಕಲ್ಲಿ ಕೂಟವೆ. ರಾಗಿ ಕಲ್ಲು ಅವಾಗ ರಾಗಿಗೆ ಮಾಡ್ತಿರ ದೊಡ್ಡ ದೊಡ್ಡ ಕಲ್ಲುಗಳು. ಬನ್ನಿ ತೋರಿಸಿ. ನೋಡಿದ್ರ ಸ್ನೇಹಿತರೆ, ಈ ಇತಿಹಾಸ ಯುದ್ಧಕ್ಕೆ ಹೋಗಿದ್ದಾಗ ಆ ಯುದ್ಧದಲ್ಲಿ ತಲೆ ಕಳೆದಿದ್ದು ಇಲ್ಲಿಗೆ ಬಂದು ಬಿದ್ದಿತ್ತಂತೆ. ಅದು ಗುರುಗಳನ್ನ ತೋರಿಸ್ತಾರೆ. ಈಗ ಪುರೋಹಿತರು ಹೇಳಿ ಸರ್ ಸ್ವಲ್ಪ ಅದ್ರ ಬಗ್ಗೆ. ಅದೇ ಅದು ಬೂದಿ ಬಸಪ್ಪ ನಾಯಕ ಅಂಬದು ದೇವ್ರ ಪರಮ ಭಕ್ತ. ಅವ್ರ ತಲೆ ಕತ್ತರಿಸಿರೋದಕ್ಕೆ ಇಲ್ಲಿ ಬಂದು ಬಿದ್ದಿತ್ತು. ಆ ಬಿದ್ದಿರೋ ಸ್ಥಳದಾಗ ಗುರುವಿಗೆ ನಿಕ್ಕಿ ಪೂಜೆ ಮಾಡ್ತಿದ್ದೆ ಡೈಲಿನ. ನೋಡಲ್ಲ ಸ್ನೇಹಿತರೆ, ಬೂದಿ ಬಸಪ್ಪ ಇಲ್ಲಿ ಆಳ್ವಿಕೆ ಮಾಡ್ತಕ್ಕಂತ ಈ ಸ್ಥಳೀಯ ನಾಯಕರು, ಅವರು ಯುದ್ಧಕ್ಕೆ ಹೋಗಿದ್ದಾಗ ಅವರ ಯುದ್ಧದಲ್ಲಿ ಶಿರಚ್ಛೇದನವಾದಾಗ ಆ ತಲೆ ಬಂದ್ಬಿಟ್ಟು ಇಲ್ಲಿ ಈ ಕುರುವಿಗೆ ಬಿದ್ದಿತ್ತಂತೆ. ಅದ್ರ ನೆನಪಿಗಾಗಿ ಈ ದೇವಸ್ಥಾನದಲ್ಲಿ ಅದನ್ನ ಭಸ್ಮಲಿಂಗೇಶ್ವರ ಅಂತ ಪೂಜೆ ಮಾಡ್ತಾರೆ ಅಂತ ಇಲ್ಲ ಸ್ಥಳೀಕರಾದಂತ ನಮ್ಮ ಪುರೋಹಿತರು ಹೇಳ್ತಾ ಇದ್ದಾರೆ. ಬನ್ನಿ, ಬೆಟ್ಟದ ಮೇಲೆ ಇನ್ನು ಸಾಕಷ್ಟು ಇತಿಹಾಸ ಇದೆ. ಹೋಗ್ತಾ ನಾನು ನಿಮಗೆ ಆ ಇತಿಹಾಸನ ತಿಳಿಸ್ಕೊಡ್ತೀನಿ. ಇವತ್ತು ನಾವು ಬಸ್ಮಂಗಿ ಬೆಟ್ಟ ನೋಡಲು ಮತ್ತೆ ನಿಮಗೆ ತೋರಿಸಲು ಬಂದಿದ್ವಿ. ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಪ್ರೋತ್ಸಾಹಿಸಿ. ಬನ್ನಿ. ಅಂತೆ ದೊಡ್ಡ ಬಸವಣ್ಣ ನೋಡ್ಯಾರ ಅಂತಾರಲ್ಲ, ನೋಡ್ಲಿ ಚೆನ್ನಾಗೈತದ. ಅಲ್ಲಿ ಬಸವಣ್ಣ ಸಿರಾ ಕೆರೆಗೆ ಹೋಗೋದಂತೆ ಕಡ್ಲೆ ಮೇಯಕ್ಕೆ. ಅಲ್ಲಿ ಉಡ್ರ ಹಾಕಿರ್ ಇಲ್ಲಿ ಕೇಳ್ಸದಂತ. ಸ್ನೇಹಿತರೆ, ಹಾಗೆ ಇನ್ನೊಂದು ವಿಚಾರ ಇಲ್ಲಿ ಕೇಳ್ಪಟ್ವಿ, ಒಂದು ವಿಸ್ಮಯನ. ಅದನ್ನ ನಮ್ಮ ಪುರೋಹಿತರು ತಿಳಿಸ್ಕೊಡ್ತಾರೆ. ಹೇಳಿ ಸರ್, ಇಲ್ಲೇನೋ ಬಸವಣ್ಣ ಬಸವಣ್ಣ ಸಿರಾದ್ ಕೆರೆಗೆ ಅವ ಕಡ್ಲೆ ಮೇಯಕ್ ಹೋಗೋದಂತೆ. ಅಲ್ಲಿ ಗುಡ್ರ ಹಾಕಿರೆ ಇಲ್ಲಿ ಹೋಗಲೇ ಗುಡ್ರ ಹಾಕಿರ ಅಲ್ಲಿ ಕೇಳ್ಸದಂತ. ಅವ್ರು ಅದು ನೋಡಿ ಬಂದು ಇದ್ ಮಾಡಾರಂತೆ, ತಡಿಯಾರಂತೆ. ಅದ್ ಕಡ್ಲೆ ಮೇಯ ಕೆಲವು ಸರಿ ಬಿಡಾರಂತ ಮೇಯ್ಲಿ ಅಂತ. ತೀರಾ ಜಾಸ್ತಿ ಇದಾದಾಗ ಅವರು ಗದ್ರ ಕಮಂಡ್ ಹೊಡೆಯಾರಂತ ಅದನ್ನ. ನೋಡ್ರಲ್ಲ ಸ್ನೇಹಿತರೆ, ಬಸವಣ್ಣ ಆಗಿನ ಕಾಲ ಎಂತ ಸತ್ಯ ಕಾಲ ಅಂದ್ರೆ, ಇಲ್ಲಿ ಅದು ಸೌಂಡ್ ಮಾಡಿದ್ರೆ ಸಿರಾ ಅಲ್ಲಿ ರೈತರುಗಳಿಗೆ ಕೇಳ್ಸದಂತೆ. ಅವಾಗ ಇಲ್ಲಿಂದ ಬಸವ ಬಂತು ಅಂತ ಅವ್ರು ಬಂದು ಅದನ್ನ ಮೇವಾಡೋದನ್ನ ತಡಿತಾ ಇದ್ರಂತೆ. ಅದು ಸತ್ಯದ ಕಾಲ ಅಂತ ಇಲ್ಲಿ ನಮ್ಮ ಪುರೋಹಿತರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು ಸರ್ ವಿಚಾರ ತಿಳಿಸ್ಕೊಟ್ಟಿದ್ದಕ್ಕೆ. ನೋಡಿಲ್ಲ ಸ್ನೇಹಿತರೆ, ನಾವು ಬಸ್ಮಂಗಿ ಬೆಟ್ಟದಲ್ಲಿ ಇದೀವಿ ನೋಡಿ.
ಅದೇ ಬೆಟ್ಟ. ಈಗ ನಾವು ಹೋಗ್ತಕ್ಕಂಥದ್ದು ಅದೇ ಬೆಟ್ಟ. ಅಲ್ಲಿ ಸುಮಾರು ಇತಿಹಾಸಗಳು ಇದಾವೆ. ನಮಗೆ ಅದನ್ನ ನಾವು ತಿಳಿಸ್ಕೊಡ್ತೀವಿ. ಬನ್ನಿ ಬೆಟ್ಟಕ್ಕೆ ಹೋಗೋಣ. ಏ, ಅಂತೂ ಹೊಸ್ಮಂಗಿ ಬೆಟ್ಟದ ಹತ್ರ ಬಂದ್ವಿ. ನೋಡಿ, ಇದೇ ದಾರಿ ಹೋಗೋದು. ನೀವು ಶಿರದಿಂದ ಅಗ್ಲಿಗ್ ಬಂದಾದ್ರು ಬರ್ಬೋದು. ಮತ್ತೆ ಈ ಕಡೆ ಪಟ್ನಂನಹಳ್ಳಿಯಿಂದ ಕೊಟ್ಟದ ಗೇಟಿಗೆ ಬಂದು ಅಲ್ಲಿಂದ ಬರ್ಬೋದು. ಮೊದ್ಲೂರು ಇವೆಲ್ಲ ಸಿಗ್ತವೆ ಊರು. ಕೇಳ್ಕೊಂಡು ಬರ್ಬೋದು. ಚೆನ್ನಾಗಿದೆ. ಬನ್ನಿ ಬೆಟ್ಟಕ್ಕೆ ಹೋಗೋಣ. ಅಲ್ಲಿ ನಿಮಗೆ ರೋಚಕವಾದ ಒಂದು ಇತಿಹಾಸ ತಿಳಿಸ್ಕೊಡ್ತೀನಿ. ಬಿಡಲ್ಲ. ಸ್ನೇಹಿತರೆ, ಬೆಟ್ಟದ ಮೇಕೆ ಹತ್ತುತ್ತಾ ಇದ್ದೀವಿ. ನಾವು ಹೋದ್ ಸಲ ಚನ್ನರಾಯನದುರ್ಗ ಬೆಟ್ಟ ಹತ್ತಷ್ಟೇನು ಕಷ್ಟ ಆಗ್ತಾ ಇಲ್ಲ. ಇದು ಚಿಕ್ಕ ಬೆಟ್ಟ ಅನ್ಕೊಂತೀನಿ. ಮೇಲ್ಗಡೆ ಹೋದಾಗ ಗೊತ್ತಾಗುತ್ತೆ. ನೋಡಿ, ಯಾವುದೇ ಕೋಟೆ ಕೊತ್ತಲು ಎಲ್ಲೇ ಹೇಳಿದ್ರು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮಗೆ ಹೇಳ್ತೀನಿ. ನಮ್ಮ ಯಜಮಾನ್ರು ಯಾವಾಗಲೂ ಸಿಕ್ಕೇ ಸಿಗ್ತಾರೆ. ಆಂಜನೇಯ ಸ್ವಾಮಿ ಯಾವಾಗಲೂ ಕೋಟೆ ಕೊತ್ತಲು ಕೆಳಗೆ ಕಾವಲಿಗಾಗಿ ದೇವಸ್ಥಾನ ಕಟ್ಟೇ ಕಟ್ಟಿರ್ತಾರೆ. ನೋಡಿ, ನಾವೀಗ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಇದೀವಿ. ಇದನ್ನ ನವೀಕರಣ ಮಾಡಿದ್ದಾರೆ ಗ್ರಾಮಸ್ಥರು, ಇಲ್ಲಿನ ಸ್ಥಳೀಕರು ನವೀಕರಣ ಮಾಡಿದ್ದಾರೆ. ಯಾರೋ KH ಮಂಜುನಾಥ್ ಅವರು ಇದನ್ನ ಬಹಳ ಸೊಗಸಾಗಿ ದೇವಸ್ಥಾನ ಕಟ್ಟಿಸ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ ಬನ್ನಿ ಸ್ವಾಮಿ ದರ್ಶನ ತಾಂಡು ಆಶೀರ್ವಾದ ತಕೊಂಡು ಮೇಲ್ಗಡೆ ಬೆಟ್ಟಕ್ಕೆ ಹೋಗೋಣ. ಸ್ನೇಹಿತರೆ, ನಾವು ಅಭಯ ಆಂಜನೇಯ ಸ್ವಾಮಿ ಆಶೀರ್ವಾದ ತಾಂಡು ಸ್ವಲ್ಪ ಮೇಲ್ಗಡೆ ಬಂದ್ವಿ. ನೋಡಿ, ನೀವು ಇಲ್ಲಿ ಕಾಣ್ತಕ್ಕಂಥದ್ದು ದ್ವಾರಬಾಗ್ಲು. ದ್ವಾರಬಾಗ್ಲು ಕಾಣ್ತಿರ್ಬೋದು ನೀವು. ಇಲ್ಲಿಂದ ನಾವು ಹಾದು ಹೋಗ್ಬೇಕು. ಸ್ಥಳೀಕರು ದೇವಸ್ಥಾನ ನವೀಕರಣ ಮಾಡಿದ್ದಾರೆ. ಚೆನ್ನಾಗಿ ಕೋಟೆನ ಅವಶೇಷಗಳನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಮಳೆಗೆ. ನಾವು ಈಗ ಕೋಟೆ ಪ್ರವೇಶ ದ್ವಾರದಲ್ಲಿದ್ದೀವಿ. ಇದು ಮುಖ್ಯ ಪ್ರವೇಶ ದ್ವಾರ. ನೋಡಿ, ಇಲ್ಲಿ ಎಲ್ಲಾ ಹಾಳಾಗೋ ಸ್ಥಿತಿಲಿದೆ. ದಯವಿಟ್ಟು ಬಂದವರು ಸ್ವಲ್ಪ ಜಾಗ್ರತೆ. ತುಂಬಾ ಹಾಳಾಗಿದೆ. ಮತ್ತೆ ದ್ವಾರಬಾಗ್ ನೋಡಿ ಎಲ್ಲ ಬಿಟ್ಟಿದೆ. ಎಲ್ಲ ಬಂಡೆಗಳೆಲ್ಲ ಒಡೆದೋಗಿದ್ದಾವೆ. ಮತ್ತೆ ಕಂಬನೂ ಅಷ್ಟೇ, ನೋಡ್ಬೋದು ನೀವು ಇಲ್ಲಿ ಕಂಬ ನೋಡಿ ಒಡೆದೋಗಿದೆ. ಯಾಕೆಂದ್ರೆ ಅಂತ ರಣರಕ್ಕಸ ಮಳೆಗೆ ಎಂತ ಮನೆಗಳೇ ತಡೆಯಲ್ಲ. ಇವು ಹಿಂದೂ ಕಾಲದವು ಕೋಟೆ ಕೊತ್ತಲಗಳು ತಡೆದವು ಅಂದ್ರೆ ಆಗಿನ ಜನಗಳಿಗೆ ಶ್ರಮ. ಇದು ಬರೀ ಕಲ್ಲು ಮತ್ತು ಮಣ್ಣು ಈ ಎರಡನ್ನು ಉಪಯೋಗಿಸಿ ಕಟ್ಟಿರುವಂತ ಕೋಟೆ ಇದು. ಬೂದಿ ಬಸವಪ್ಪ ನಾಯಕರು, ಸ್ಥಳೀಯ ನಾಯಕರು 17ನೇ ಶತಮಾನದಲ್ಲಿ ನಿರ್ಮಿಸಿದಂತ ಗಮ್ಯ ಕೋಟೆ ಇದು. ನೋಡಿ, ಇದು ಮೇನ್ ದ್ವಾರ ಬಾಗಿಲು. ಇದು ಮುಖ್ಯ ಬಾಗಿಲು. ಇದು ಮುಖ್ಯ ಬಾಗಿಲು. ಇದು ರಾಜ ಮಹಾರಾಜರು ಸೈನಿಕರು ಇದ್ದ ಸಮಯದಲ್ಲಿ ಇಲ್ಲಾಸಿ ಓಡಾಡೋದಕ್ಕೆ ಅಂತ ಇದ್ದಕ್ಕಂತ ಮುಖ್ಯ ಬಾಗಿಲು ಇದು. ನೋಡಿ, ಅಲ್ಲಿ ನೀವು ಇದನ್ನ ನೋಡಿರ್ಬೋದು. ಬಾಗಿಲಿಗಾಗ ಕೊಂಡಿಗಳು ನೋಡಿ, ಎಷ್ಟು ಬಾಗಿಲು ಎಷ್ಟು ದೊಡ್ಡದಾಗಿತ್ತು ಅಂತ ನೀವೇ ಊಹಿಸ್ಕೊಳ್ಳಿ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ಕಿರುದಾರಿ ಇದೆ ನೋಡಿ. ಇಲ್ಲಿ ಕಿರುದಾರಿ, ಇದು ಯಾವಾಗ್ಲೂ ಓಪನ್ ಇರುತ್ತೆ. ಬಟ್ ಅದು ಯಾವಾಗಲೂ ಓಪನ್ ಇರ್ತಾ ಇರಲಿಲ್ಲ, ಯಾಕಂದ್ರೆ ಅದು ಮುಖ್ಯವಾದ ಸಮಯದಲ್ಲಿ ಮಾತ್ರ ಓಪನ್ ಇರತಕ್ಕಂಥದ್ದು. ಇದು ಸ್ಥಳೀಕರು ಸಾರ್ವಜನಿಕರು ಯಾವಾಗಲೂ ಓಡಾಡೋದಕ್ಕೆ ಕಿರುದಾರಿ ಓಪನ್ ಇರ್ತಕ್ಕಂಥ ಇದು ದಾರಿ. ಇದು ಸೈನಿಕರು ಕಾವಲು ಸ್ಥಳ. ಇದು ನೋಡ್ತಿರ್ಬೋದು, ಎಲ್ಲ ಆಲ್ರೆಡಿ ಬಿದ್ದೋಗೋ ಸ್ಥಿತಿಲಿದೆ. ಆದಷ್ಟು ಸ್ವಲ್ಪ ಚೆನ್ನಾಗಿದ್ದಾಗಲೇ ಬಂದು ನೋಡ್ಕೊಳ್ಳಿ ಇತಿಹಾಸನ. ಇನ್ನು ಮೇಲ್ಗಡೆ ಹೋಗೋಣ ಬನ್ನಿ. ಇದಿನ್ನು ಪ್ರವೇಶ ಅಷ್ಟೇ. ನೀವಿಲ್ಲಿ ನೋಡ್ತಿರ್ಬೋದು, ಮೆಟ್ಲಿಕೆ ಎಲ್ಲ ಇದಾಗಿದಾವೆಲ್ಲನ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಇಲ್ಲಿ ಮೀನಿನ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಕೆರೆ ಇರ್ಬೋದು, ಏನಾದ್ರೂ ನೀರಿನ ಸೆಲೆ ಇರ್ಬೋದು. ಅದಕ್ಕೆ ಈ ಮೀನಿನ ಒಂದು ಗುರುತು ಕೆತ್ತಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಅದು ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇಲ್ಲಿ ನೋಡಿ ಚಿತ್ರ, ಇಲ್ಲಿ ಆನೆ, ಹಲವಾರು ಚಿತ್ರಗಳನ್ನ ಕಾಣ್ತೀವಿ ನಾವು ಇಲ್ಲಿ. ಇದು ಸುತ್ತಮುತ್ತ ಎಲ್ಲ ಪ್ರವೇಶ ದ್ವಾರಗಳನ್ನ ಅವರು ಅಪ್ಡೇಟ್ ಮಾಡಿದ್ದಾರೆ, ಅಂದ್ರೆ ಅಭಿವೃದ್ಧಿಗೊಳಿಸಿದ್ದಾರೆ. ಹೈದರಾಲಿ 1768ರಲ್ಲಿ ನೋಡ್ತಿರ್ಬೋದು ನೀವು. ಆದ್ರೂ ಅವು ಎಲ್ಲ ಆಲ್ರೆಡಿ ಎಲ್ಲ ಮಳೆಗೆ ಮತ್ತೆ ಎಲ್ಲ ಹಾಳಾಗ್ತಿದ್ದಾವೆ. ದಯವಿಟ್ಟು ಇದ್ದಾಗಲೇ ಬಂದು ನೋಡ್ಕೊಳ್ಳಿ, ಚೆನ್ನಾಗಿದೆ. ಪ್ರಕೃತಿ ಸೌಂದರ್ಯ ಸವಿಬೇಕು. ಯಾವಾಗಾದ್ರೂ ನಿಮಗೆ ಎಲ್ಲಾದ್ರೂ ಔಟಿಂಗ್ ಹೋಗ್ಬೇಕು ಅನ್ನಿಸ್ದಾಗ ಇಂಥ ಸ್ಥಳಗಳಿಗೆ ಭೇಟಿ ಕೊಟ್ರೆ ಮನಸ್ಸಿಗೆ ಬಹಳ ನೆಮ್ಮದಿ ಸಿಗುತ್ತೆ.
ಬೆಟ್ಟದ ಮೇಲೆ ನಡ್ಕೊಂಡು ಬರ್ತಾ ಹಿಂಗೆ ಸೂಕ್ಷ್ಮವಾಗಿ ಗಮನಿಸ್ದೆ. ನೀವು ಸ್ವಲ್ಪ ನೋಡಿ ಅದನ್ನ ಏನು ಅಂತ. ನೋಡಿ ಇಲ್ಲಿ. ಇಲ್ಲಿ ಕಲ್ಲು ಕಟ್ಟಡಗಳು ಒಂಥರ ಮನೆ ರೀತಿ ಇದೆ. ನೋಡಿ. ಇದನ್ನ ಸಾಮಾನ್ಯ ಸೈನಿಕರು ವಾಸವಿದ್ದ ವಸತಿ ಗೃಹಗಳು ಅಂತ ಊಹೆ ಮಾಡ್ಕೋಬಹುದು. ನೋಡಿ ಈ ಕಡೆ ನೋಡ್ಬೋದು. ಆ ಕಡೆ. ಇಲ್ಲ ಕೋಟೆಗೆ ಬರೆಯಾಗಿರ್ಲಿ ಅಂತ ಕಟ್ಟಿರ್ತಕ್ಕಂಥ ಕಟ್ಟಡ ಇರ್ಬೋದು. ಬಟ್ ನನಗೇನೋ ವಸತಿ ಗೃಹಗಳು ಸೈನಿಕರು ಅಥವಾ ಯಾರನ್ನ ಸಾರ್ವಜನಿಕರು ವಾಸವಿದ್ದಂತ ವಸತಿ ಗೃಹಗಳು ಅಂತ ಅನ್ಕೊಂತೀನಿ. ಇನ್ನು ಕೋಟೆ ಮೇಲ್ಗಡೆ ಇದೆ. ನೋಡಿ ಕಾಣಿಸ್ತಾ ಇದೆಯಲ್ಲ? ಮೇಲ್ಗಡೆ ಇದೆ ಕೋಟೆ. ನಾನ್ ನಿಮ್ಗಾಗ್ಲೇ ಹೇಳ್ದಂಗೆ ಇವು ವಸತಿ ಗೃಹಗಳೇ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ. ನನಗೂ ಸರಿಯಾಗಿ ಇದು ಗೊತ್ತಾಗ್ತಾ ಇಲ್ಲ. ಆದ್ರೂ ಅನ್ಕೊಂಡಿದೀನಿ. ನೋಡಿ ಇಲ್ಲಿ ಸುತ್ತ ಒಂದು ಮನೆ ತರ ಕಟ್ಟಡಗಳನ್ನ ನಿರ್ಮಿಸಿದ್ದಾರೆ. ಅಂದ್ರೆ ಇವು ವಸತಿ ಗೃಹಗಳು ಅನ್ಕೊಂತೀನಿ. ಯಾಕಂದ್ರೆ ಮನೆದ ರೀತಿನೇ ಇದಾವೆ. ಈಗ ನಾವು ಹಳ್ಳಿಗಳಲ್ಲಿ ಕಲ್ಲಿನ ಕಟ್ಟಡ ಮನೆಗಳು ನೋಡಿರ್ತೀವಿ. ನೋಡಿ ಅದೇ ರೀತಿ ಇದೆ ಇದು. ಬನ್ನಿ ಇನ್ನು ಮೇಲ್ಗಡೆ ಹೋಗೋಣ. ಹತ್ತಿ ಹೋಗ್ತಾ ಇದೀವಿ. ದಯವಿಟ್ಟು ಯಾರಾದ್ರೂ ಇಲ್ಲಿ ಕೋಟೆನ ನೋಡಕ್ ಬಂದ್ರೆ ಸ್ವಲ್ಪ ಜಾಗ್ರತೆಯಿಂದ ಹತ್ತಿ. ನೋಡಿ ಚೆನ್ನಾಗಿದೆ, ಮೆಟ್ಲಿಕ್ಕೆ ಏನೂ ಆಗಿಲ್ಲ, ಚೆನ್ನಾಗಿದಾವೆ. ಬಟ್ ಆದ್ರೂ ಜಾಗ್ರತೆ. ಯಾಕೆಂದ್ರೆ ಜಾರುತ್ತೆ. ಮಳೆ ಟೈಮಲ್ಲಂತೂ ಇವು ನೈಸ್ ಕಲ್ಲು ನೋಡ್ತಿರ್ಬೋದು ನೀವು. ಇವು ನೈಸ್ ಕಲ್ಲು. ಮಳೆ ಟೈಮಲ್ಲಿ ಈಗಿನ ಟೈಲ್ಸ್ ಅದ ನೋಡ್ತಿರಲ್ಲ ನೀವು, ಅದೇ ತರ ಇದು ಆಗಿನ ಟೈಲ್ಸ್. ನೋಡಿ ಎಷ್ಟು ನೈಸ್ ಇದೆ. ಇದು ಜಾರುತ್ತೆ, ಅದಕ್ಕೆ ನೋಡ್ಕೊಂಡೋಗ್ತಿ. ಇದು ಹೈದರಾಲಿ ಕಾಲದಲ್ಲಿ ನಿರ್ಮಾಣವಾದಂತ ಮೆಟ್ಟಿಲುಗಳು ಇವು. ಸ್ನೇಹಿತರೆ, ಒಳಗಡೆ ಸುರಂಗ ಇದೆ. ಹೋದಂಗೆ ಸುಮ್ಮನೆ ಹೋಗ್ತಾನೆ ಇದೆ. ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ಕಡ್ದೂರಿ ಇದಾವೆ, ತುಂಬಾ ಕಡ್ದೂರಿ ಇದಾವೆ. ನೋಡಿ ಈಗ ನನಗೆ ಕೈಗೊಂದು ಸರಿಯಾಗಿ ಕಡಿತು. ಅದಕ್ಕೆ ನಾನು ಅಲ್ಲಿ ಕಾಣಿಸ್ತಿದೆಯಲ್ಲ ಕತ್ಲು, ಅಲ್ಗಾನ ಹೋಗಿ ವಾಪಸ್ ಬಂದೆ. ಇನ್ನು ಒಳಗಡೆ ತುಂಬಾ ಆಳವಾಗಿ ಸುರಂಗ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಗಾಗಲೇ ಹೇಳ್ದಂಗೆ ಇಲ್ಲಿ ಸುರಂಗಗಳು ತುಂಬಾ ಇದಾವೆ. ಇಲ್ಲಿ ಶತ್ರುಗಳು ಆಕ್ರಮಣ ಮಾಡಿದಾಗ ತಪ್ಪಿಸ್ಕೊಳ್ಳೋಕೆ ಅಂತ ಹೈದರಾಲಿ ಕಾಲದಲ್ಲಿ ತುಂಬಾ ಸುರಂಗಗಳನ್ನ ಮಾಡಿದ್ದಾರೆ. ಅವನ್ನ ಈಗ ಪ್ರವೇಶ ಮಾಡಕ್ ಆಗಲ್ಲ. ಯಾಕಂದ್ರೆ ಹುಳ ಉಪ್ಪಟೆಗಳು ಮತ್ತೆ ಏನಾದ್ರು ಪ್ರಾಣಿ ಇರ್ತವೆ ಅನ್ನೋ ಒಂದು ಭಯ. ಈಗ ನಿಮಗೆ ಅದನ್ನ ತೋರ್ಸಕ್ಕಂತ ನಾನು ಒಳಗಡೆ ಹೋಗಿದ್ದೆ, ಬಟ್ ಆಗ್ಲಿಲ್ಲ. ತುಂಬಾ ಕಡ್ದಿರಿದಾವೆ ಅವು. ಕಣಜಗಳು ಅಂತಾರಲ್ಲ ಆ ತರ ಇದಾವೆ. ಅವು ಕಡ್ದುವು. ಅದಕ್ಕೆ ನಾನು ವಾಪಸ್ ಬಂದ್ಬಿಟ್ಟೆ. ಹೋಗಕ್ ಆಗ್ತಾ ಇಲ್ಲ. ಬನ್ನಿ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಹೋಗೋಣ. ಸ್ನೇಹಿತರೆ, ಬೆಟ್ಟ ಹತ್ತುತ್ತಾ ಇದ್ದೀವಿ. ಕೈ ಹುಳ ಕಡಿಸ್ಕೊಂಡು ಕೈಯೆಲ್ಲ ಹೊಡಿತಾ ಇದೆ. ಆದ್ರೂ ಬಿಸಿಲಲ್ಲಿ ನಿಮಗೆ ಕೋಟೆ ತೋರಿಸ್ಲೇಬೇಕಂತ ಮೇಲ್ಗಡೆ ಹತ್ಕೊಂಡು ಸಾಹಸ ಮಾಡಿ ಬರ್ತಾ ಇದ್ದೀನಿ. ನೋಡಿ ಇಲ್ಲಿಂದ ಕೋಟೆ ಕಟ್ಟಡ ಶುರು. ನೋಡುವುದು ನೀವು ಇಲ್ಲಿಂದ ಕೋಟೆ ಕಟ್ಟಡ ಶುರುವಾಗಿದೆ. ನೋಡಿ, ಒಂದು ಮುಕ್ಕಾಲು ಭಾಗ ಕೋಟೆ ಹತ್ತಿದೀವಿ ಅನ್ಕೊಂತೀನಿ. ನೋಡಿ ಇಲ್ಲಿ ಇದು ಹುನ್ನ ಮತ್ತು ಮಣ್ಣಿನ ಇಡಿಕೆ ಉಪಯೋಗಿಸಿ ಕಟ್ಟಿರುವಂತ ಕೋಟೆ. ಇದು ಹೈದರಾಲಿ ಅಥವಾ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ನಿರ್ಮಿಸಿದಂತ ಕೋಟೆ ಅನ್ಕೊಂತೀನಿ. ನೋಡಿ ಅದೆಲ್ಲ ಹೇಗ್ ಬಿದ್ದೋಗಿದೆ ನೋಡಿ. ಅವಸ್ಥಾನಗಳ ಅಳಿವಿನಂಚಿನಲ್ಲಿವೆ ಎಲ್ಲ ಕೋಟೆ ಕೊತ್ತಲುಗಳು. ಬಂದು ಇತಿಹಾಸ ಅವು ಮರೆಯಾಗೋ ಮುಂಚೆ ಕಣ್ ತುಂಬ್ಕೊಳ್ಳಿ. ನಮ್ಮೂರಿನ ಇತಿಹಾಸ ಈಗಿತ್ತು ಅಂತ ನಿಮಗೆ ಸೂಕ್ಷ್ಮತೆನೂ ಸಿಗದಂಗೆ ನಾಶ ಆಗೋ ಕಾಲ ಬರ್ಬೋದು, ಹೇಳಕ್ಕಾಗಲ್ಲ. ಆದ್ರಿಂದ ಅದು ಇದ್ದಾಗಲೇ ಒಂದ್ಸಲ ಬಂದು ನೋಡ್ಕೊಂಬಿಡಿ. ಬನ್ನಿ ಮೇಲ್ಗಡೆ ಹೋಗೋಣ. ಸ್ನೇಹಿತರೆ, ನಾವು ಕೋಟೆಯ ಇನ್ನೊಂದು ಬಾಗಿಲಿಗೆ ಬಂದಿದ್ದೀವಿ. ನೀವು ನೋಡ್ತಿರ್ಬೋದು ಇಲ್ಲಿ ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ ನೋಡ್ತಿರ್ಬೋದು. ಬಸ್ಮಂಗಿ ಬೆಟ್ಟದ ಒಂದು ವಿವಿಂಗ್ ಪಾಯಿಂಟ್ ಇದು. ಮತ್ತೆ ಇದು ಕೋಟೆಯ ಇನ್ನೊಂದು ಬಾಗಿಲು. ಕೋಟೆ ಮೇಲ್ಗಡೆ ಬರೋದಕ್ಕೆ ಕೋಟೆ ಇನ್ನೊಂದು ಬಾಗಿಲು. ಇದು ಅಷ್ಟೊಂದು ಹದಗೆಟ್ಟಿಲ್ಲ, ಇದು ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ಮುಖ್ಯ ದ್ವಾರ. ಮತ್ತೆ ಅದನ್ನ ಬಿಟ್ಟರೆ ಪಕ್ಕದಲ್ಲಿ ಒಂದು ಕಿರುದಾರಿ ಇದೆ. ಇಲ್ಲಿ ಮಂಟಪ ತರ, ಎರಡು ಕಡೆ ಮಂಟಪ ತರ ಇದೆ. ಏನ್ ತಂಪಾಗಿದೆ ಅಂತೀರಾ ಬೇಸಿಗೆ ಕಾಲದಲ್ಲಿ. ನೋಡಿ ಆಗಿನ ಕಾಲದಲ್ಲಿ ಇದೇ AC. ನೋಡಿ ಇಲ್ಲೇ ಆರಾಮಾಗಿ ಹಿಂಗೆ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ತಣ್ಣನೆ ಗಾಳಿ ಬೀಸ್ತಾ ಇದೆ, ತಂಪಾಗಿದೆ. ಈಗಿನ ಸಿಮೆಂಟ್ ಕಾಂಕ್ರೀಟ್ ಬಿಲ್ಡಿಂಗ್ ಅಲ್ಲಿ ನಾವು ಕುತ್ಕೊಂಡ್ರೆ ದಗ ಹತ್ಕೊಂಡು ಉರಿತೀವಿ ನಾವೇನೆ. ಬಟ್ ಇಂಥ ಸ್ಥಳಗಳಲ್ಲಿ ಎಂತ ಬಿಸಿಲಿದ್ರು ಸಮೇತ ಇಷ್ಟು ತಂಪಾಗಿದೆ. ಆಗಿನ ಕಲೆ ವೈಶಿಷ್ಟ್ಯತೆ ಕಟ್ಟಡ ಶೈಲಿ ಆಗಿರ್ತಿದ್ವು. ನೋಡ್ತಿರ್ಬೋದು ನೀವು. ಎಲ್ಲ ಆಲ್ರೆಡಿ ಕುಸಿದು ಹೋಗೋ ಮಟ್ಟಕ್ಕೆ ಬಂದಿದೆ.
ಮಳೆಗೆ ಎಲ್ಲ ಕುಸಿದೋಗಿದೆ. ಮೇಲ್ಗಡೆ ನೀವು ಕೋಟೆಯ ದ್ವಾರಬಾಗಿಲ ಮೇಲೆ ನೋಡ್ಬೋದು. ನೋಡಿ ಎಲ್ಲ ಬಿದ್ದೋಗಿದೆ. ಎಲ್ಲ ಅಳಿವಿನಂಚಿನ ಅಲ್ಲಿ ಇದಾವೆ. ಈ ಕಡೆ ನೋಡ್ಬೋದು. ಈ ಕಡೆ ನಮ್ಮ ಪೋಲಿ ಹುಡುಗರು ಬಂದು ಅರ್ಧ ಹಾಳು ಮಾಡ್ತಾರೆ. ನೋಡಿ ಎಲ್ಲ ಹೇಗ್ ಗೀಚೋಗಿದ್ದಾರೆ. ಇತಿಹಾಸ ಉಳಿಸ್ರಪ್ಪ ಅಂದ್ರೆ ಉಳಿಸೋದು ಇಲ್ಲ, ಇತಿಹಾಸ ಹಾಳು ಮಾಡ್ಬೇಡ್ರಿ ಬಿಡ್ರಪ್ಪ ಅಂದ್ರೆ ಅದಕ್ಕೂ ಬಿಡೋದು ಇಲ್ಲ. ಬಂದಿವೆಲ್ಲ ಏನು ಉದ್ಘಾಟತನ. ಬನ್ನಿ ಮೇಲ್ಗಡೆ ಹೋಗೋಣ. ನೀವು ದಯವಿಟ್ಟು ಈ ಸ್ಥಳಗಳಿಗೆ ಭೇಟಿ ಕೊಡಿ. ನೀವು ಆದಷ್ಟು ಹೆಚ್ಚು ಹೆಚ್ಚು ಜನಗಳು ಭೇಟಿ ಕೊಟ್ಟಿದ್ರೆ, ನೀವು ಎಲ್ಲರೂ ಬಂದು ನೋಡ್ತಾ ಇದ್ರೆ ಸರ್ಕಾರ ಇದ್ರ ಕಡೆ ಗಮನ ಹರಿಸುತ್ತೆ. ಇತಿಹಾಸ ಉಳಿಸ್ಕೊಳ್ಳೋ ಪ್ರಯತ್ನನೂ ಮಾಡುತ್ತೆ. ನೀವು ಯಾರು ಇಂಥ ಸ್ಥಳಗಳಿಗೆ ಭೇಟಿ ಕೊಡ್ದೇನೆ ಬರೇ ಅದು ಇದು ಆ ಜಾಗ ಈ ಜಾಗ ಅಂತ ಸುಮ್ನೆ ಹೋಗ್ತಾ ಇದ್ರೆ, ನೀವು ಸರ್ಕಾರ ಉಳಿಸ್ಕೊಳ್ಳೋ ಪ್ರಯತ್ನನೂ ಮಾಡಲ್ಲ. ಇತಿಹಾಸ ಹೀಗೆ ಅಳಿಸೋಗುತ್ತೆ. ಬನ್ನಿ ಇತಿಹಾಸ ತಿಳಿಸ್ಕೊಡಿ ನಿಮ್ ಮಕ್ಳು ಮರಿಗೆ ಎಲ್ಲ ನೋಡ್ಲಿ. ಹೇಗಿತ್ತು ನಮ್ಮ ಇತಿಹಾಸ, ನಮ್ಮೂರ ಇತಿಹಾಸ, ಯಾರು ಆಳ್ವಿಕೆ ಮಾಡಿದ್ರು ಅಂತ. ಬೂದಿ ಬಸಪ್ಪ ನಾಯಕರು, ಸ್ಥಳೀಯ ನಾಯಕರು ಅವರು ನಿರ್ಮಿಸಿದಂತ ಕೋಟೆ ಇದು. ಅವ್ರದ್ದು ಏನು ವೈಶಿಷ್ಟ್ಯತೆ ಅಂದ್ರೆ ಕೆಳಗಡೆ ನಾನು ನಿಮಗೆ ಹೇಳ್ದಂಗೆ ಒಂದು ಅಮೋಘವಾದ ಕಥೆ ಇದೆ. ಅವರು ಯುದ್ಧಕ್ಕೆ ಹೋಗೋ ಸಮಯದಲ್ಲಿ ಯುದ್ಧದಲ್ಲಿ ಅವರ ಶಿರಚ್ಛೇದನ ಆಯ್ತು. ಶಿರಚ್ಛೇದನ ಆದಾಗ ಆ ಶಿರ ಬಂದು ಇಲ್ಲಿ ಬಿತ್ತಂತೆ. ಇಲ್ಲಿ ಬಿದ್ದಾಗ ಅದ್ರ ನೆನಪಿಗೆ ಭಸ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ಆ ಕುರುಹು ಇರೋದಕ್ಕೆ ಅದನ್ನ ಅದೇ ಒಂದು ಬೂದಿ ಬಸಪ್ಪ ನಾಯಕರ ಶಿರ ಅಂತ ಅದು ಬಿದ್ದ ಕುರುಹು ಅಂತ ಪೂಜೆ ಮಾಡ್ತಾರೆ ಇದುವರೆಗೂನು. ಇಲ್ಲಿ ಒಂದು ಪ್ರಸಿದ್ಧವಾದ ನಂದಿ ವಿಗ್ರಹನೂ ಇದೆ ಅಂತೆ. ಅದು ಶಿರ ಹತ್ರ ಕಡ್ಲೆ ಮೇಯೋದಕ್ಕೆ ಹೋಗ್ತಾ ಇತ್ತಂತೆ. ಅದು ಇಲ್ಲಿಂದ ಮೇಯಕ್ಕೆ ಹೋಗ್ಬೇಕಾದ್ರೆ ಸೌಂಡ್ ಸ್ಟಾರ್ಟ್ ಮಾಡಿದ್ರೆ ಶಿರದಲ್ಲಿರೋ ರೈತರುಗಳಿಗೆ ಗೊತ್ತಾಗದಂತೆ. ಓ ಇದು ಬರ್ತಾ ಇದೆ, ಬಸವಂಗಿ ಬೆಟ್ಟದಿಂದ ಬರ್ತಾ ಇದೆ ಅಂತ ಅಲ್ಲಿ ತಡೆಯರಂತೆ ಬಂದು. ಅಂತ ಇತಿಹಾಸನ ಇಲ್ಲಿ ಕಥೆಗಳನ್ನ ಹೇಳ್ತಾರೆ ಸ್ಥಳೀಕರು. ನೋಡಿ ಬಂದು ಸುತ್ತಮುತ್ತ ಎಲ್ಲ ಅಳಿವಿನಂಚಿನಲ್ಲಿದೆ. ದಯವಿಟ್ಟು ಬಂದು ಕಣ್ಮರೆ ಆಗೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ. ಯಾವಾಗ್ಲೂ ಬಂದ್ರೆ ಜೊತೆಯಲ್ಲಿ ಒಂದು ವಾಟರ್ ಬಾಟ್ಲು ಮತ್ತೆ ಏನಾದ್ರು ತಿನ್ನೋದಕ್ಕೆ ವಸ್ತುಗಳನ್ನ ಇಟ್ಕೊಂಡ್ ಬನ್ನಿ. ಬಟ್ ಒಬ್ಬೊಬ್ರೆ ಬರ್ಬೇಡಿ. ಇಲ್ಲಿ ತುಂಬಾ ಶಾಂತತೆ ಇರುತ್ತೆ ಮತ್ತು ಯಾರು ಇರೋದಿಲ್ಲ. ಆದ್ರಿಂದ ಗುಂಪಾಗಿ ಬಂದು ಈ ಸ್ಥಳಗಳನ್ನ ಕಣ್ ತುಂಬ್ಕೊಳ್ಳಿ. ಬನ್ನಿ ಇನ್ನು ಮೇಲ್ಗಡೆ ಇತಿಹಾಸ ಇದೆ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ.